ನಮಸ್ತೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು 8ನೇ ತರಗತಿಯ ಪೂರಕ ಓದು ಒಗಟು ಇದನ್ನು ಬರೆದವರು ಸಿ.ಪಿ. ಕೃಷ್ಣಕುಮಾರ್. ಇಂದಿನ ತರಗತಿಯಲ್ಲಿ ನಾವು ಈ ಒಂದು ಪೂರಕ ಪಾಠದ ಪ್ರಶ್ನೆ ಉತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಒಗಟಿಗಿರುವ ಇತರ ಹೆಸರುಗಳಾವುವು? ಉತ್ತರ, ಕನ್ನಡದಲ್ಲಿ ಇದಕ್ಕೆ ಒಡಪು, ಮುಂಡಿಗೆ ಎಂಬ ಹೆಸರುಗಳು ಇವೆ. ಶರಣರ ವಚನಗಳಲ್ಲಿ ಬೆಡಗಿನ ವಚನಗಳು ಎಂಬ ಹೆಸರು. ಸಂಸ್ಕೃತದಲ್ಲಿ ಈ ಪ್ರಕಾರವನ್ನು ಪ್ರಹೇಳಿಕೆ ಎಂದು ಕರೆಯುತ್ತಾರೆ. ಇಂಗ್ಲಿಷ್ನಲ್ಲಿ ಇದನ್ನು ರಿಡೆಲ್ ಎನ್ನುತ್ತಾರೆ. ನೆಕ್ಸ್ಟ್, ಎರಡನೆಯ ಪ್ರಶ್ನೆ, ಒಗಟಿನಲ್ಲಿರುವ ಎರಡು ಸದೃಶ್ಯ ವಸ್ತುಗಳನ್ನು ವಿವರಿಸಿ. ಒಗಟಿನಲ್ಲಿ ಎರಡು ಸದೃಶ್ಯ ವಸ್ತುಗಳಿರುತ್ತವೆ. ಒಂದು ಉಪಮಾನ, ಇನ್ನೊಂದು ಉಪಮೇಯ. ಇಲ್ಲಿ ಉಪಮಾನ ವಾಚ್ಯವಾಗಿರುತ್ತದೆ, ಉಪಮೇಯ ಅಸ್ಪಷ್ಟವಾಗಿ ಗುಹ್ಯವಾಗಿರುತ್ತದೆ. ಅದನ್ನು ಒಗಟಿನ ಕರ್ತೃ ಜಾಣ್ಮೆಯಿಂದ ಬಚ್ಚಿಟ್ಟಿರುತ್ತಾನೆ. ಉಪಮಾನದ ಆಧಾರದಿಂದ ಉಪಮೇಯವನ್ನು ಪತ್ತೆ ಹಚ್ಚಬೇಕಾಗುತ್ತದೆ. ನೆಕ್ಸ್ಟ್, ಮೂರನೆಯ ಪ್ರಶ್ನೆ, ಒಗಟಿನ ಸ್ವಾರಸ್ಯ ಸೌಂದರ್ಯವನ್ನು ಒಂದು ನಿದರ್ಶನದ ಮೂಲಕ ವ್ಯಕ್ತಪಡಿಸಿ. ಆಕಾಶವನ್ನು ಕುರಿತು ಕೆಲವು ಒಗಟುಗಳಿವೆ. ಒಂದೊಂದರಲ್ಲೂ ವಿಭಿನ್ನವಾದ ನವ್ಯಕಲ್ಪನೆಯ ವಿಳಾಸವನ್ನು ಕಾಣುತ್ತೇವೆ. ಅಮ್ಮನ ಸೀರೆ ಮಡಿಸೋಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಿಸೋಕ್ಕೂ ಆಗಲ್ಲ ಎಂದರೆ ಆಕಾಶ ಮತ್ತು ನಕ್ಷತ್ರಗಳು. ಈ ಒಗಟು ಕಟ್ಟಿದ ಕವಿಗೆ ನೀಲಿ ಆಗಸ ಅಮ್ಮನ ಸೀರೆಯಂತೆ ತೋರಿದೆ. ಲೋಕವನ್ನೆಲ್ಲ ಆಚ್ಛಾದಿಸಿ ನೆರಳಾಗಿ ನಿಂತಿರುವ ಬಾನನ್ನು ಅವನು ಆತ್ಮೀಯ ಶಿಶುಭಾವದಿಂದ ಕಂಡಿದ್ದಾನೆ. ನೆಕ್ಸ್ಟ್, ನಾಲ್ಕನೆಯ ಪ್ರಶ್ನೆ, 5 ಒಗಟುಗಳನ್ನು ಸಂಗ್ರಹಿಸಿ ಬರೆಯಿರಿ. 5 ಒಗಟುಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತಕ್ಕಂಥದ್ದು. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಇದರ ಒಂದು ಉತ್ತರ ಹಲಸಿನ ಹಣ್ಣು. ಇನ್ನು ಎರಡನೆಯದಾಗಿ, ಚಿನ್ನದ ಗಿಣಿ ಬಾಲದಲ್ಲಿ ನೀರು ಕುಡಿಯುತ್ತದೆ. ಉತ್ತರ ದೀಪ. ಇನ್ನು ಮೂರನೆಯದಾಗಿ, ನೀಲಿ ಕೆರೆಯಲ್ಲಿ ಬಿಳಿ ಮೀನು, ಚಂದ್ರ ಮತ್ತು ನಕ್ಷತ್ರ. ಇನ್ನು ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಇದು ಹಲಸಿನ ಹಣ್ಣು. ಉತ್ತರ. ಇನ್ನು ಐದನೇದಾಗಿ, ಅಮ್ಮನ ಸೀರೆ ಮಡಿಸೋಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ. ಇದರ ಉತ್ತರ ಆಕಾಶ ಮತ್ತು ನಕ್ಷತ್ರ. ಧನ್ಯವಾದಗಳು ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವು ಒಗಟುಗಳು ಪೂರಕ ಓದದ ಒಂದು ಪ್ರಶ್ನೆ ಉತ್ತರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ.